ವೀಕ್ಷಕರೇ, ಇನ್ನು ಮಾಧ್ಯಮಗಳ ವಿರುದ್ಧ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಎಸ್ವೈ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರದ ಮದದಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಹೇಳಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರವನ್ನು ಅರ್ಥ ಮಾಡಿಕೊಂಡಿಲ್ಲ. ಒಬ್ಬ ಸಚಿವರಾಗಿ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಮಾತನಾಡಿದ್ದಾರೆ. ಅವರಿಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅರಿವಿಲ್ಲ ಅನ್ನೋದು ಗೊತ್ತಾಗುತ್ತೆ. ತಕ್ಷಣ ಮಾಧ್ಯಮಗಳ ಕ್ಷಮೆ ಕೇಳಬೇಕು ಅಂತ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ವೀಕ್ಷಕರೇ, ಎಲ್ಲ ಪಕ್ಷಗಳ ನಾಯಕರು ಕೂಡ ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ದಿದೆ. ಆದರೆ ಎಲ್ಲರೂ ಕೂಡ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರೋದು ಕೂಡ ಗೊತ್ತಾಗುತ್ತೆ. ಆದರೆ ಇವತ್ತು ಪ್ರಿಯಾಂಕ್ ಖರ್ಗೆ ಮಾತನಾಡಿರೋ ಮಾತುಗಳನ್ನು ಯಡಿಯೂರಪ್ಪ ಅವರು ತಮ್ಮ ವಾಗ್ಬಾಣವನ್ನಾಗಿ ಬಿಡ್ತಾ ಇದ್ದಾರೆ ಅನ್ನೋದು ಕೂಡ ಗಮನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮಾಧ್ಯಮಗಳ ವಿರುದ್ಧ ಪ್ರಿಯಾಂಕ್ ಖರ್ಗೆ ಹೇಳಿರೋದು ಅಂದರೆ ಈಗಾಗಲೇ ಟೆರರಿಸ್ಟ್ಗಳ ರೀತಿ ಮಾಧ್ಯಮಗಳು ವರ್ತನೆ ಮಾಡ್ತಾ ಇದ್ದಾವೆ ಅನ್ನೋ ಮಾತುಗಳಿಗೆ ಅಧಿಕಾರದ ಮದದಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಹೇಳ್ತಿದ್ದಾರೆ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಮತ್ತು ಮಾಜಿ ಸಿಎಂ BS ಯಡಿಯೂರಪ್ಪ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರವನ್ನು ಅರ್ಥ ಮಾಡಿಕೊಂಡಿಲ್ಲ. ಒಬ್ಬ ಸಚಿವರಾಗಿ ಈ ರೀತಿ ಬೇಜವಾಬ್ದಾರಿಯಿಂದ ಮಾತನಾಡಿರೋದನ್ನು ಗಮನಿಸಿದಾಗ ಅವರಿಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅರಿವಿಲ್ಲ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭ ಅಂತ ನಾವು ಹೇಳ್ಬೋದು. ಯಾಕಂದರೆ ಜನರ ಪರಿಕಲ್ಪನೆ ಏನಿರ್ತದೆ, ಒಬ್ಬ ವ್ಯಕ್ತಿ ಬಗ್ಗೆ ಇರ್ಬೋದು ಅಥವಾ ಒಂದು ಸರ್ಕಾರದ ಬಗ್ಗೆ ಇರ್ಬೋದು, ಅದನ್ನು ಮೂಡಿಸೋ ಜವಾಬ್ದಾರಿ ನಿಮ್ಮದಾಗ್ತದೆ. ಆದ್ದರಿಂದ ತಾವು ದಯವಿಟ್ಟು ತಮ್ಮ ಸಮಾಜದಲ್ಲಿರುವಂಥ ತಮ್ಮ ಜವಾಬ್ದಾರಿಯನ್ನು ತಾವು ಅರಿತು ತಾವು ಮಾಡಬೇಕಂತ ನಿಮ್ಮ ಹತ್ರ ಕಳಕಳಿ ಮನವಿ. ಯಾಕಂದರೆ ತಾವು ಯಾರು ಬೇಜಾರು ಮಾಡ್ಕೋಬೇಡಿ ಸರ್. ನಮ್ಮ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ಈ ಟೆರರಿಸ್ಟ್ ಇರ್ತಾರಲ್ಲ, ಅವ್ರು ಒಂದೇ ಗುಂಡಿಗೆ ಸಾಯಿಸ್ತಾರೆ. ಆದರೆ ಮಾಧ್ಯಮದವರು ದಿನ ಹೊಸದು ಅಂತಂದು ಎಲ್ಲರೂ ಹಾಗಿಲ್ಲ ಅಂತ ನೋಡಿ. ಅಧಿಕಾರ ಮದ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಧ್ಯಮದ ಪವಿತ್ರವಾದ ಪಾತ್ರ ಏನು, ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮದ ಪ್ರಮುಖ ಪಾತ್ರ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ಒಬ್ಬ ಸಚಿವರಾಗಿ ಬೇಜವಾಬ್ದಾರಿಯಿಂದ ಮಾತನಾಡೋದಂಥದ್ದು ಅವರಿಗೆ ಯಾವುದೇ ಕಾನೂನು ಸುವ್ಯವಸ್ಥೆ ಬಗ್ಗೆ, ಯಾವುದೇ ಮಾಧ್ಯಮದ ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಬೇಜವಾಬ್ದಾರಿಯಿಂದ ಪರಮಾವಧಿ ಖಂಡಿಸ್ತೇನೆ. ತಕ್ಷಣ ಅವ್ರ ಕ್ಷಮೆಯನ್ನು ಕೇಳಬೇಕು.